ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಾಳೆ ಲಕ್ಷ. ಏನಂತ ವಿಚಾರಿಸೋಣ, ಯಾಕೋ ಮುಖನೂ ಸಪ್ಪೆ ಮಾಡಿಕೊಂಡು ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡವಳೆ. ಅವಳ ಮನಸ್ಸಲ್ಲಿ ಏನಾಯ್ತೋ ತಿಳ್ಕೊಳ್ಳೋಣ. ನನ್ನ ಹೆಂಡ್ತಿ ಅಂದರೆ ಅವಳ ಮನಸ್ಸಲ್ಲಿ ಏನೈತೆ ಕಷ್ಟ ಸುಖ ಎಲ್ಲ ನಾನು ಅವಳ ಹತ್ರ ಕೇಳಿಕೊಂಡು ಅವಳಿಗೇನು ಕಷ್ಟ ಐತೆ ಅದನ್ನು ನಾನು ಬಗೆಹರಿಸ್ಕೊಂಡು ಅವಳನ್ನ ಖುಷಿಯಾಗಿ ಇಟ್ಕೋಬೇಕು ಅನ್ನೋದೇ ನನಗೆ ಭಾಳ ಆಸೆ. ತುಂಬ ಚೆನ್ನಾಗಿ ನೋಡ್ಕೋಬೇಕು ನನ್ನ ಲಕ್ಷ್ಮಣ. ನನ್ನ ಬಯಸಿ ಬಂದಿದ್ದಾಳೆ. ನಿಜವಾಗ್ಲೂ ಇಂಥ ಹುಡುಗಿ ನನಗೆ ಹುಡುಕೊಂಡು ಹೋದ್ರೂ ಸಿಗ್ತಾ ಇರಲಿಲ್ಲ. ದೇವ್ರು ನನಗೆ ಇಂಥ ಒಳ್ಳೆ ಹುಡುಗಿ ಕೊಟ್ಟಿದ್ದಾನೆ ಅಂತಂದರೆ ಇವಳು ಕಷ್ಟ ಏನು, ಇವಳಿಗೆ ಖುಷಿ ಏನು ಎಲ್ಲ ತಿಳ್ಕೊಬೇಕು ನಾನು. ಲಕ್ಷ, ಯಾಕೆ ಏನಾಯಿತು? ಯಾಕೋ ಮುಖ ಎಲ್ಲ ಸಪ್ಪು ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಆವಾಗಿಂದ ನೋಡ್ತಾ ಇದ್ದೀನಿ ನಿನ್ನ ಮನಸ್ಸಲ್ಲಿ ನೀನು ಏನೋ ಯೋಚನೆ ಮಾಡ್ತಾ ಇದೀಯಾ. ಏನಿಲ್ಲ ಗೋಪಿ, ಸುಮ್ಮನೆ ಕೂತ್ಕೊಂಡೆ. ಇಲ್ಲ, ನನ್ನ ಹತ್ರ ಹೇಳ್ಕೊ. ನೀನು ಏನೇ ಇದ್ರು, ನಿನ್ನ ಏನೇ ಪರ್ಸ್ನಲ್ ವಿಷಯ, ಏನೇ ಬೇರೆ ಏನು ಪ್ರಾಬ್ಲಮ್ಸ್ ಇದ್ರೂ ನನ್ನ ಹತ್ರ ಹೇಳ್ಕೊ. ನೀನು ಮನಸ್ಸಲ್ಲಿ ಏನು ಸಂಕೋಚ ಇಟ್ಕೊಬೇಡ. ಏನು ಅನ್ಕೊಂತಾರೆ ಏನು ಅದೆಲ್ಲ ಏನು ಯೋಚನೆ ಮಾಡಬೇಡ. ನೀನು ಏನಿದ್ರು ನನ್ನ ಹತ್ರ ಮಾತಾಡು, ಮನಸ್ಸು ಬಿಚ್ಚಿ ಮಾತಾಡು. ನಿಮ್ದು ಏನೇ ಆಗಿರಲಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆ ಆಗಿರಲಿ, ನಮ್ಮ ಬಗ್ಗೆ ಆಗಿರಲಿ, ಅದು ಏನೈತೆ ಅದನ್ನು ಮನಸ್ಸು ಬಿಚ್ಚಿ ಮಾತಾಡ್ಬಿಡು ನೀನು. ಇಲ್ಲ, ನೀನೇನೋ ಯೋಚನೆ ಮಾಡ್ತಾ ಇದೆಯಾ, ನನಗೆ ಗೊತ್ತು. ಯೋಚನೆ ಮಾಡ್ತಾ ಇಲ್ಲ ಅಂತ ನೀನು ಹೇಳ್ಬೋದು, ಆದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ನಿನ್ನ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಕಾಣಿಸ್ತಾ ಐತೆ. ನೀನು ನನ್ನ ಹತ್ರ ಸುಳ್ಳು ಹೇಳ್ಬೋದು. ಹೇಳು, ಅದೇನು? ಏನಿಲ್ಲ, ನಾನು ನೋಡಿದ್ರೆ ಹಿಂಗೆ ಮದುವೆ ಆಗ್ಬಿಟ್ಟೆ ಬಂದು ನಮ್ಮ ಅಮ್ಮನಿಗೆ ಯಾವಾಗವಾಗ ಹುಷಾರು ತಪ್ತಾರೆ. ಅದಕ್ಕೇ ಅಮ್ಮ ಹೆಂಗಿದಾರೋ ಏನೋ ಒಂದ್ಸತಿ ಫೋನ್ ಮಾಡಿ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಇವಾಗ ಏನಾದರೂ ಫೋನ್ ಮಾಡಿದ್ರೆ ನಮ್ಮ ಅಪ್ಪ ಏನನ್ನುತ್ತೋ ಏನೋ. ಅಮ್ಮನ ಹತ್ರ ಫೋನ್ ಐತೆ, ಅಮ್ಮನ ಫೋನ್ ನಂಬರ್ ಐತೆ, ಮಾತಾಡಿಸ್ತೀನಿ. ಆದರೆ ನೀವೇನಂತೀರೋ ಏನೋ ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಅಮ್ಮ ಏನಂತಾರೋ ಅಂತ ಅದನ್ನು ಒಂದು ಕಡೆ ಯೋಚನೆ ಮಾಡ್ತಿದ್ದೆ. ಪಾಪ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಇವಾಗ ನಮ್ಮ ಅಕ್ಕನೂ ಲಾವೂ ಮದುವೆ ಆಗಿ ಅವಳು ಬೆಂಗಳೂರು ಕಡೆಗೆ ಅವಳು ಹೋಗ್ಬಿಟ್ಟವಳೆ ಮದುವೆ ಆಗ್ಬಿಟ್ಟು. ಇವಾಗ ಅವಳು ನಮ್ಮಮ್ಮನ ನೋಡೋಕೆ ಹೋಗ್ತಿಲ್ಲ. ನಮ್ಮ ಅಕ್ಕ ಒಬ್ಳು ದೊಡ್ಡ ಅಕ್ಕ, ಅವಳು ಬರೋಕ್ಕಾಗಲ್ಲ. ಯಾಕಂದರೆ ಅವಳು ಅವ್ರ ಮನೆಯಲ್ಲಿ ಅವಳು ಅಲ್ಲಿರಬೇಕಾಗುತ್ತೆ. ನಮ್ಮಮ್ಮ ಯಾವಾಗ ಹುಷಾರು ತಪ್ತಿರ್ತಾರಲ್ಲ, ಅದಕ್ಕೆ ಫೋನ್ ಮಾಡಿ ವಿಚಾರಿಸೋಣ ಹೆಂಗಿದಾರೋ ಏನು. ಅವರು ಇವಾಗ ನನ್ನ ಮದುವೆ ಆಗಿರೋ ವಿಷಯ ಗೊತ್ತಾಗಿರುತ್ತೆ, ನೀನು ಬೇಜಾರಾಗೋರು ಏನು ಅಂತಾರೆ ಏನು, ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮನ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಅಮ್ಮನ ನೆನಪಾಯ್ತು, ಅದಕ್ಕೆ ಬೇಜಾರು ಮಾಡ್ಕೊಂಡೆ ಗೋಪಿ. ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಮ್ಮನ ಫೋನ್ ನಂಬರ್ ಐತೆ ಅಂತ ಹೇಳ್ದೆ ತಾನೆ, ಫೋನ್ ಮಾಡು, ಮಾತಾಡು. ಏನು ಹೇಳ್ತಾರೆ ಫಸ್ಟು ತಿಳ್ಕೊ. ಅಮ್ಮ, ನನಗಿಷ್ಟ ಇರಲಿಲ್ಲ ಅಮ್ಮ ಮದುವೆ ಆಗೋದಕ್ಕೆ, ಅದಕ್ಕೆ ನಾನು ಇಲ್ಲೇ ಒಳ್ಳೆ ಹುಡುಗನೇ ಮದುವೆ ಆಗಿದ್ದೀನಮ್ಮ, ಚೆನ್ನಾಗಿದ್ದೀನಮ್ಮ ಅಂತೇಳಿ ನಿಮ್ಮ ಅಮ್ಮನ ಹತ್ರ ಮಾತಾಡು, ವಿಚಾರಿಸು, ಫೋನ್ ಮಾಡು. ನಾನು ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ. ನಿಮ್ಮಪ್ಪ ನಿಮ್ಮಮ್ಮನೇ ಆಗಲಿ, ನೀನು ಮಾತಾಡಿಸ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ ಅಂದ್ರೆ ಚೆನ್ನಾಗಿರು ಅಷ್ಟೇ. ನಿನ್ನ ಸಂತೋಷನೇ ನನ್ನ ಸಂತೋಷ ಲಕ್ಷ. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮಾತಾಡ್ಸು, ಫೋನ್ ಮಾಡಿ ಮಾತಾಡ್ಸೋಕ್ಕೇನು. ಅಲ್ಲ, ಏನಂತಾರೋ ಅಂತ ಒಂದು ಕಡೆಗೆ ಭಯ, ಮಾಡೋಣ ಬೇಡವ ಅಂತ ಒಂದು ಸತಿ ಅನ್ನಿಸ್ತಾ ಐತೆ. ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ. ಫಸ್ಟ್ ಫೋನ್ ಮಾಡು, ಮಾತಾಡು, ಅವ್ರ ಮನಸ್ಸಲ್ಲಿ ಏನೈತೆ ತಿಳ್ಕೊ. ಅವ್ರೇನಾದರೂ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ, ಅಮ್ಮ ಚೆನ್ನಾಗಿರಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿರೋ ಅಂತೇಳಿ ಹೇಳಿ ಕಟ್ ಮಾಡು. ಚೆನ್ನಾಗಿ ಮಾತಾಡಿದ್ರೆ ಮಾತಾಡು ಅಷ್ಟೇ. ಏನು ಅದಕ್ಕೆ ಯಾಕೆ ನೀನು ಯೋಚನೆ ಮಾಡ್ತಾ ಇದೆಯಾ? ಏನಾಯ್ತಾ ಗೋಪಿ, ಯಾಕೆ? ಏನಿಲ್ಲ ಕಣಮ್ಮ, ನಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ, ಹುಷಾರಿಲ್ಲ, ಆವಾಗವಾಗ ಹುಷಾರು ತಪ್ತಾರೆ. BP ಶುಗರ್ ಪೇಷೆಂಟು, ಅವಾಗವಾಗ ಚೆನ್ನಾಗಿಲ್ದಂಗೆ ಆಗ್ತೈತೆ ಅವ್ರಿಗೆ. ಪಾಪ ನಾನು ಹಿಂಗೆ ಮಾಡಿದ್ದು ಎಷ್ಟು ಬೇಜಾರಾಯಿತೋ ಏನೋ. ಇವಾಗ ಫೋನ್ ಮಾಡಿ ಮಾತಾಡ್ಸೋಣ ಅಂತ ಇದ್ದೆ ಅಂದ್ಲು, ಅದಕ್ಕೆ ಮಾತಾಡ್ಸಮ್ಮ ಅಂತ ಹೇಳ್ತಾ ಇದ್ದೀನಿ. ಮಾತಾಡಿಸ್ಲಮ್ಮ, ಫೋನ್ ಮಾಡಿ ಮಾತಾಡ್ಸೋದ್ರಾಗೇನು ತಪ್ಪಿಲ್ಲಲ್ವಲ್ಮ? ಮಾತಾಡ್ಸಮ್ಮ, ಅದಕ್ಕೇನಂತೆ, ಫೋನ್ ಮಾಡು ನಿಮ್ಮಮ್ಮಗೆ, ಫೋನ್ ಮಾಡಿ ಮಾತಾಡ್ಸೇನು ಅದಕ್ಕೇನಂತೆ. ನೀನು ಇವಳೆದ್ರಿಗೆಲ್ಲ ನಿಮ್ಮಮ್ಮ ಎಲ್ಲ ಬತ್ತಾ ಹೋಗ್ತಾ ಅವ್ರು ಚೆನ್ನಾಗಿರ್ಬೇಕು. ಅಯ್ಯೋ ನಮ್ಮ ಅಕ್ಕಯ್ಯ ಅಂತೈತೆ ಏನು ಮಾಡುತ್ತಾ. ಅಂದರೆ ನಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ. ಇವಾಗ ನಮ್ಮ ಅಪ್ಪಗೆ ಫೋನ್ ಮಾಡಲ್ಲ. ನಮ್ಮ ಅಪ್ಪ ಏನೇ ಅಂದ್ರೂ ಒಂಥರ ಹೆಂಗೆ ಮಾತಾಡುತ್ತೆ, ಅದಕ್ಕೆ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ತೀನತ್ತೆ. ಸರಿ ಆಯ್ತಮ್ಮ, ಮಾತಾಡಮ್ಮ, ನಾವು ಯಾವುದಕ್ಕೂ ಇದು ಮಾಡಲ್ಲ ಕಣಮ್ಮ, ಮಾತಾಡ್ಸಮ್ಮ. ಪಾಪ ನಿಮ್ಮಮ್ಮ ಏನು ಮಾತಾಡ್ಸೋಕ್ಕೇನು, ಹಾಗೆಲ್ಲ ಏನು ನಾವೇನು ಯಾವುದಕ್ಕೂ ಇದು ಮಾಡಲ್ಲ ಕಣಮ್ಮ. ನಿಮ್ಮ ಅತ್ತೆ ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಆ ಥರ ಎಲ್ಲ ನಾವು ಯಾವತ್ತೂ ಮಾತಾಡೋ ಅಂಥವ್ರಲ್ಲ. ನಿನ್ನ ಇಷ್ಟನೇ ನಮ್ಮ ಇಷ್ಟ. ನೀನು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ನಮ್ಮ ಮನೆಗೆ ನೀನು ಒಬ್ಬಳು ಖುಷಿಯಾಗಿದ್ಬಿಟ್ರೆ ನನ್ನ ಮಗ ಖುಷಿಯಾಗಿರ್ತಾನೆ, ನನ್ನ ಮಗ ಖುಷಿಯಾಗಿರೋದು ನೋಡಿ ನಾನು ಖುಷಿಯಾಗಿರ್ತೀನಿ, ನಾನು ಖುಷಿಯಾಗಿರೋದು ನೋಡಿ ನನ್ನ ಗಂಡನೂ ಖುಷಿಯಾಗಿರ್ತಾರೆ. ಅಷ್ಟೇ. ಫಸ್ಟ್ ನೀನೇ ಇರೋದು ನಮ್ಮ ಮನೆಗೆ, ನೀನು ಖುಷಿಯಾಗಿರ್ಬೇಕು. ಬೇಜಾರು ಮಾಡ್ಕೊಬೇಡ, ಮಾತಾಡು, ಫೋನ್ ಮಾತಾಡು ನಿಮ್ಮ ಅಮ್ಮನ ಹತ್ರನ. ಸರಿ ಆಯ್ತತ್ತೆ, ಅಮ್ಮಗೆ ಮಾಡ್ತೀನಿ ತಡಿ. ಲಕ್ಷ್ಮಜ್ಜಿ ಎಲ್ಲೋಯ್ತಮ್ಮ? ಹೋಯ್ತಾ ಅಲ್ಲೇನೆ? ನಿಮ್ಮ ಅಪ್ಪ ಇನ್ನೂ ಲಕ್ಷ್ಮಜ್ಜಿ ಅದೇ ಫಂಕ್ಷನ್ ಮಾಡೋಕ್ಕೆ ಯಾವತ್ತು ದಿನ ಚೆನ್ನಾಗೈತೆ ಅಂತ ಕೇಳ್ಕೊಂಬರಕ್ಕೆ ಹೋಗ್ಯವ್ರಪ್ಪ. ಕೇಳ್ಕೊಂಬರ್ತೀವಿ ಹಂಗೇನೆ ಯಾತ ತಗೋಬೇಕು ಅಂತ ಹೋಗ್ಯವ್ರಪ್ಪ ಎಲ್ಗಾನ. ಯಾತ ತಗೊಂಬರ್ತೀನಿ ಅಂತ ಹೇಳಿ ಹೋಗ್ಯವ್ರೆ. ನೋಡೋಣ, ಇನ್ನೂ 2 ಹೊತ್ತಿಗೆ ಬರ್ತಾರೆ. ಇನ್ನು ಆವಾಗ ಹೋದಾರು ಇನ್ನು ಬೈಕ್ ಆಗುತ್ತೆ ಅನ್ಸ್ತಾರೆ ಬರತ್ತಿಗೆ. ಯಾತ ತರಬೇಕು ಅಂತ ಹೇಳ್ತಿತ್ತು.
ರಾತ್ಕೆಮ್ಮ ಬೇರೆ ಲಸ್ಮಕಾಯಿ ರಾತ್ಕೆಮ್ಮ ಅದಕ್ಕೆ ಕರ್ಕೊಂಡು ಹೋಯ್ತಾತ ಒಡವೆ ಪಡವೆ ಹಾಕಿತ್ತಂತೆ ಎಲ್ಲ ಬರತಿ ಬೈಗಾಗುತ್ತೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಯಾರು? ಅಮ್ಮ ನಾನು ಕಣಮ್ಮ, ಲಕ್ಷ. ಚೆನ್ನಾಗಿದ್ದೀಯನಮ್ಮ? ಓ ಲಕ್ಷನಾ? ಅಮ್ಮ ಹ್ಞೂ ಕಣಮ್ಮ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯನಪ್ಪ? ಎಲ್ಲಿದ್ದೀಯಮ್ಮ? ಹಾಂ ಏನೋ ಮದುವೆ ಆದಂತೆ? ಹಾಂ ಏನಮ್ಮ ನೀನು ಹಿಂಗೆ ಮಾಡಿಬಿಟ್ಟೆ? ಹಾಂ ಅಲ್ಲ ನನಗೋಸ್ಕರ ನೋಡಿ ನೀನು ಅಂತ ಕೆಲಸ ಮಾಡ್ಕೊಂಡಂಗಾತು. ಅಮ್ಮ ಸಾರಿ ಅಮ್ಮ, ಕ್ಷಮಿಸ್ಬಿಡಮ್ಮ. ಅಮ್ಮ ನನಗೆ ಆದಿನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಸುನಂದ ಅತ್ತೆ ಮಗನ ಅವನೊಂಥರ ಬರೀ ಬಿಲ್ಡಪ್ ಕಣಮ್ಮ. ಏನು ದುಡಿಯಲ್ಲ ಏನಿಲ್ಲ, ಬರೀ ಒಂಥರ ಶೋಕಿ ಕಣಮ್ಮ. ಅವನು ಕಂಡ್ರೆ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅವ ಅಪ್ಪಯ್ಯ ಕರ್ಕೊಂಬಂದು ಬಿಟ್ಟು ಹೋದಾಗಿಂದ ನನಗೆ ಇಷ್ಟನೇ ಇಲ್ಲ. ಅವರು ಇವಕ್ಕ ಸೇವಂತಿ ಹಾಕೊಂಡು ನೋಡಿದ್ಯಲ್ಲ ನೀನು? ಸೇವಂತಿ ಅತ್ತೆನಾ? ಸೇವಂತಿ ಅಂತ ಹೇಳ್ತಿದ್ದಲ್ಲ ಅವಾಗ. ಅವ್ರು ಆರ್ಗಿತಿ ಅಂತ ಹೇಳಿ ಹೇಳ್ತಿದ್ದಲ್ಲಮ್ಮ ಸೇವಂತಿ ಅತ್ತೆ. ಸುನಂದ ಇವಾಗ ಗಿರಿಧರ್ ಮಾವ ಐತಲ್ಲ, ಅವ್ರ ಅಣ್ಣನ ಮಗನೇ ನನ್ನ ಮದುವೆ ಆಗಿರೋದು ಇವಾಗ. ಗೊತ್ತಾಗೈತೆ ಅನ್ನೋ ವಿಷಯ ನಿನಗೆ? ಹ್ಞೂನಮ್ಮ ಗೊತ್ತಾಗೈತೆ. ನನಗೇನೋ ಭಾಳ ಖುಷಿ ಆಯ್ತಾ. ಹುಡುಗ ಭಾಳ ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು. ಅವಳು ಸೇವಂತಿ ಭಾಳ ಒಳ್ಳೆ ಹುಡುಗಿ. ನಾನು ಗೊತ್ತಾವು ಅವಾಗೆಲ್ಲ ಹೋಗ್ತಿದ್ನಲ್ಲ ನಿಮ್ಮ ಅತ್ತೆರ ಮನೆಗೆ, ಯಾತ್ಕ ನನ್ನ ಕರೆಯಾಳಲ್ಲ ಅವಾಗ ನೋಡಿದ್ದೆ. ಒಳ್ಳೊಳ್ಳೆಳಲ್ಲ ಸುಮ್ಮನಿರು. ಅವಾಗ ಒಂದ್ಸತಿ ದೇವ್ರನ್ನ ಹೋದಾಗ ಪಾಪ ಹುಡುಗಿ ಸೇವಂತಿ ನನ್ನ ಪಾಪ ಬಲವಂತ ಮಾಡಿ ಊಟಕ್ಕೆ ಕರ್ಕೊಂಡು ಹೋಗಿದ್ಲು. ಇವ್ರ ಮನೆಯಾಗೆ ನಮ್ಮನ್ನ ಊಟಕ್ಕೆ ಸರಿಯಾಗಿ ಇಕ್ತಾನೆ ಇರಲಿಲ್ಲ ನಿಮ್ಮ ಅತ್ತೆ. ಪಾಪ ಅವಳು ಕರ್ಕೊಂಡು ಹೋಗಿದ್ಲು. ನನಗೇನೋ ಭಾಳ ಖುಷಿ ಆಯ್ತು ಕಣಮ್ಮ. ನಿಮ್ಮ ಅಪ್ಪನೇ ಒಂದಿಟ್ಟು ಸಿಡಿಮಿಡಿ ಅಂತಾನೆ ಸುಮ್ಮನೆ. ನಿಮ್ಮ ಅಪ್ಪನೂ ನಾನು ಸಮಾಧಾನ ಮಾಡ್ಕೊಂಡು ಒಂದು ದಾರಿಗೆ ತಕೊಂಡು ಕರ್ಕೊಂಬರ್ತೀನಿ. ನಾನು ನಿಮ್ಮ ಅಪ್ಪ ಒಂದಿನ ಬರ್ತೀವಿ. ಒಂದು 2 ದಿನ ಸುಧಾರಿಸು, ಒಂದು 2 ದಿನ ಸೀಟ್ ಕಮ್ಮಿ ಆಗಲಿ ನಿಮ್ಮ ಅಪ್ಪಗೆ. ಒಂದು ಟೌನ್ ಸೀಟ್ ಕೊಡ್ತಾನೆ ನಿಮ್ಮ ಅಪ್ಪಯ್ಯ. ಎತ್ತ ಹೋಗೈತಿ. ಅವಳು ಫೋನ್ ಮಾಡಿ ನೀವು ಇಬ್ರು ಮಾತಾಡಿಸ್ಕೊಡ್ದು ಅವಳನ್ನ. ನೀವು ಅವ್ರನ್ನ ಕರೆ ಕೊಡ್ದು. ಹಿಂಗೆ ಅಂತ ಯಾಕೆ ಮಾತಾಡಲ್ಲ ಸುಮ್ಮನೆ ಹೂ ಅಂದೆ. ನಾನು ಫೋನ್ ಮಾಡೋಣ ಅಂದ್ಕೊಂಡ್ರೆ ಯಾರಿಗೆ ಫೋನ್ ಮಾಡೋಣ? ನಿನ್ನ ಫೋನ್ ಇಲ್ಲ ಏನಿಲ್ಲ, ಯಾರಿಗೆ ಫೋನ್ ಮಾಡೋಣ ಅನ್ಸಿತ್ತು ಕಣಮ್ಮ. ಹೆಂಗ ಕಣಮ್ಮ ಹೆಂಗೋ ನನಗೆ ಫೋನ್ ಮಾಡಿದೆ. ಭಾಳ ಒಳ್ಳೆ ಹುಡುಗ ಅಂತ ಹೇಳಮ್ಮ. ನಾನು ಎಲ್ಲ ವಿಚಾರಿಸಿದ್ನಲ್ಲ, ಭಾಳ ಒಳ್ಳೆ ಹುಡುಗ ಅಂತ ಹೇಳಿರು. ಹೆಂಗತ್ತ ಚೆನ್ನಾಗಿರಮ್ಮ, ಒಳ್ಳೆ ಕೆಲಸ ಮಾಡಿದೆ. ನನಗೂ ಹಂಗೆ ಯಾವತ್ತು ಕಳಿಸ್ಬೇಕಾರೆ ನಿಮ್ಮ ಅಪ್ಪ ಕರ್ಕೊಂಡು ಹೋದ್ನಲ್ಲ ಬಲವಂತ ಮಾಡಿ. ನೀನು ಬೇರೆ ಕಣ್ಣೀರು ಹಾಕ್ಕೊಂಡು ಹೋದ. ನನಗಂತೀಗಳಮ್ಮ 2 ದಿನ ಊಟನೇ ಸೇರಲಿಲ್ಲ ಕಣಮ್ಮ. ಭಾಳ ಬೇಜಾರಾಗ್ಬಿಡ್ತು. ಮದುವೆ ಮಾಡೋಕ್ಕಾಗಲ್ಲ ಅಂತ ನೋಡಪ್ಪ. ನಾವು ಎಂಥ ಪರಿಸ್ಥಿತಿ ದೇವ್ರಮ್ಮ ನನಗೆ ಅಂಥದ್ದು ಕೊಟ್ಟ ಅಂತ ಕಣ್ಣೀರಾಗ್ತೆ ಕಣಮ್ಮ. 2 ದಿನ ಕಣ್ಣೀರಾಗ್ತೆ. ಸುಮ್ಮನೆ ಅಳ್ಬೇಡ. ಯಾಕೆ ಅಳ್ತೀವಿ? ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಲಕ್ಷಣ. ನಿಮ್ಮ ಗಂಡಂಗೂ ಸಮಾಧಾನ ಮಾಡಿಕೊಂಡು ನೀವಿಬ್ರು ಒಂದಿನ ಬರ್ರಿ. ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ. ಅವಳೆದ್ರಿಗೆ ನೀವು ಚೆನ್ನಾಗಿರ್ಬೇಕು. ನಾನು ನೋಡಿದ್ದೀನಕ್ಕ ನಿಮ್ಮನ್ನು. ನೀವು ನೋಡಿದ್ದೀರ ದೇವ್ರನಾಗೆಲ್ಲ. ಅದೇ ಈಗ 6-7 ವರ್ಷದ ಇಂಚೆ ದೇವ್ರು ಮಾಡಿದ್ರಲ್ಲ ನಮ್ಮೂರಲ್ಲಿ, ಬೇಟೆ ಎಲ್ಲ ಮಾಡಿ ಅವಾಗ ಬಂದಿದ್ರಲ್ಲ ನೀವೆಲ್ಲ ನಮ್ಮ ಮನೆಗೆ. ನೋಡಿದ್ದೀರಾ ಏನು ಮರ್ತಿದ್ದೀರಾ? ಹೇಳ್ತಾ ಇದ್ದೀರಲ್ಲ, ನೆನಪೈತೆ ಹೇಳ್ರಿ, ಮರೆಯಲ್ಲ ನೀವೇನು. ನಮ್ಮ ಅವತ್ತು ನನ್ನ ದೇವ್ರ ದಿನ ಅವತ್ತು ಗೊತ್ತಾನೆ ಇರಲಿಲ್ಲ. ಇವ್ನು ನಮ್ಮ ಅಯ್ಯಪ್ಪ ನಮ್ಮ ಅಕ್ಕಯ್ಯ ಬೇಜಾರಾಗ್ತಾಳೆ ಅಂತೇಳಿ ಕರ್ಕೊಂಬಂದ. ನನಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಅವಳು ನಮ್ಮನ್ನ ಸೇರಲ್ಲ ಕಣಮ್ಮ. ಅವಳು ಸುನಂದಿನು ಅವಳು ಅಂಜಲಿ ಇವರು ದಿಮಾಕ್ನರು. ಇವರು ದಿಮಾಕಿನ ಲೌಡ್ಯಾರ ಕಣಮ್ಮ. ನಮ್ಮನ್ನೆಲ್ಲ ನಾವು ಮಾತಾಡ್ಸಲ್ಲ. ಬರೀ ಅವ್ರ ಅಕ್ಕ ತಂಗಿಯರು ಅವ್ರ ಅಣ್ಣ ತಮ್ಮಗಳ್ದೆ ಒಂದು ಸಿರಿ ಆಗುತ್ತೆ. ನೀನು ಅವಾಗ ಕರ್ಕೊಂಡೋಗಿ ನಮ್ಮನ್ನ ಬರ್ರಿ ಊಟಕ್ಕೆ ಅಂತೇಳಿ ಕರ್ಕೊಂಡೋಗಿ ಊಟಕ್ಕೆ ಇತ್ತಲ್ಲಮ್ಮ. ನಿಮ್ಮ ಮನೆಯ ಮಟನ್ ಸಾರು ಚೆನ್ನಾಗಿತ್ತು, ಊಟ ಮಾಡ್ಕೊಂಬಂದ್ವಿ. ಹೆಂಗ ಚೆನ್ನಾಗಿರ್ಲಿ ಬಿಡಮ್ಮ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಮ್ಮ. ಭಾಳ ಒಳ್ಳೆ ಹುಡುಗಿ ಕಣಮ್ಮ ನಮ್ಮ ಅಮ್ಮಣಿ. ಅವಳು ಆವಿ ಹಂಗ ಗೊತ್ತಿಲ್ಲ. ಅವಳು ನಾಳೆ ಅಲ್ಲೇ ಕಳಿಸಿದ್ವಿ. ಅವಳು ಏನು ಇಲ್ಲಿ ಹೋಗ್ತಾ ಇರಲಿಲ್ಲ ಕಣಮ್ಮ. ಅವಳು ಮದುವೆ ಆದ್ಲ ಅಂತ ಆಗಲಿ ಬಿಡತ್ತ. ಅವಳು ತಗೇನು ಅದು ಹಂಗೆ ಅಂಬೋದು ಬಂದಂಗೆಲ್ಲ ಯಮ್ಮ ಅಲ್ಲಿ ಇರೋಕ್ಕಾಗಲ್ಲ ಕಣಮ್ಮ. ಅಲ್ಲಿ ಇರೋಕ್ಕಾಗಲ್ಲ, ಇಲ್ಲಿಗೆ ಬರ್ತೀನಿ ಅಂತಾರಪ್ಪಯ್ಯ. ನೀನು ಅಲ್ಲಿ ಇರ್ಕೊಡು, ಇಲ್ಲಿ ಇರ್ಕೊಡ್ದು ಮದುವೆ ಮಾಡೋಕ್ಕಾಗಲ್ಲ ಅಂತ ಅಂಬತ್ಕೆ ಅದು ಹೆಂಗೆ ಅನುಸರಿಸ್ಕೊಂಡಿತ್ತು. ಇದು ನಮ್ಮ ಅಮ್ಮಣಿ ಲಕ್ಷ ಮೆತ್ತಂದು ಹೆಂಗೆ ಮಾಡುತ್ತೋ ಏನೋ ಹೆಂಗಿರುತ್ತೋ ಅನ್ಕೊಂತಿದ್ದೆ. ಹೆಂಗಾತ ನಿಮ್ಮ ಮನೆಗೆ ಒಳ್ಳೆ ಮನೆ ಮದುವೆ ಆಗೋಗೈತೆ. ನನಗೇನೋ ಭಾಳ ಖುಷಿ ಆಯ್ತು ಕಣಮ್ಮ. ಭಾಳ ಸಂತೋಷ ಆಯಿತು. ಅತ್ತೆ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಚೆನ್ನಾಗಿರು. ನಾವೆಲ್ಲ ನೋಡ್ಕೊಂತೀವಿ. ನಿನ್ಗೇನೇ ಇದ್ರೂ ಸಮಸ್ಯೆಗಳು ನಮ್ಮ ಹತ್ರ ಹೇಳು ಸರಿನಾ? ಹಾಸ್ಪಿಟ್ಲಿಗೆ ಹೋಗೋದಾಗಲಿ ಏನಿದ್ರು ಲಕ್ಷ್ಮಿಗೆ ಫೋನ್ ಮಾಡಿ. ಈ ನಂಬರ್ ಸೇವ್ ಮಾಡ್ಕೊ ಅತ್ತೆ. ಸೇವ್ ಮಾಡ್ಕೊಂಡು ಫೋನ್ ಮಾಡು. ಬೇಕಾದ್ರೆ ಹಾಸ್ಪಿಟ್ಲಿಗೆ ಎಲ್ಲಾದರೂ ಈಗ ಹುಷಾರಿಲ್ಲ ಅಂತ ಹೇಳ್ತಿದ್ಲು ಲಕ್ಷ. ಅವಾಗ ಹುಷಾರಿಲ್ದಂಗೆ ಆಗುತ್ತೆ ಅಮ್ಮನಿಗೆ ಅಂತ ಹೇಳ್ತಿದ್ಲು. ಏನೇ ಸಮಸ್ಯೆ ಇದ್ರೂ ನನಗೆ ಫೋನ್ ಮಾಡು. ಸಂಕೋಚ ಏನು ಇಟ್ಕೋಬೇಡ. ತುಂಬ ಒಳ್ಳೆಯರಮ್ಮ ನಿನ್ನ ಅಳಿಯಂದ್ರು. ಭಾಳ ಒಳ್ಳೆಯರು. ಇಂಥ ಒಳ್ಳೆ ಹುಡುಗ ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಮ್ಮ. ಅದಕ್ಕೆ ನಾನು ಈ ರೀತಿ ಮದುವೆ ಆಗ್ಬಿಟ್ಟೆ ಅಮ್ಮ. ಏನು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಇಂಥ ಕೆಲಸ ಮಾಡ್ಬಿಟ್ಲು ಇವಳು ಅಂತ ನೀನು ಹೇಳ್ತಾ ಇದ್ನಲ್ಲಮ್ಮ ಲಕ್ಷ. ನನಗೆ ಭಾಳ ಖುಷಿ ಆಗೈತೆ ನಿನ್ನ ಮದುವೆ ಆಗಿರೋದು. ನನಗೆ ಆನೆ ನೋಡ್ಕೊಬಿಟ್ಟಿದ್ದೆ. ಅಯ್ಯೋ ಈ ಬಜಾರಿ ತಗೆ ಅಲ್ಲ ನಮ್ಮ ಲಾವಿ ಆದರೆ ಜೋರಾದಳು, ಒಂದಿಟ್ಟು ಜೋರಾಗಿದ್ಲು. ಹೆಂಗ ಅವಳು ಸುನಂದಿತ ಕಾಪ್ರ ಮಾಡಾಳನ್ನು ನನಗೆ ಭಯ ಆಗ್ಬಿಟ್ಟಿತ್ತು. ಪಾಪ ಮೆತ್ತನಳು ಎಲ್ಲಿ ಹೆಂಗಿರ್ತಾಳೋ ಏನೋ ಅಂತ ನನಗೆ ಭಾಳ ಒಂಥರ ಬೇಜಾರಾಗ್ಬಿಟ್ಟಿತ್ತು ಕಣಮ್ಮ. ಏನು ಮಾಡೋಣ.
ಹೆಂಗ ಬಿಡತ್ತ ಚೆನ್ನಾಗೇ ಇದೆಯಲ್ಲ ಅಷ್ಟೇ ಸಾಕು. ನಿಮ್ಮ ಅಪ್ಪ ಒಂದು ಈಟು ಹಂಗೆ ಇದು ಮಾಡ್ತಾನೆ, ನಾನೆಲ್ಲನ ಹೆಂಗ ಹೇಳಿ ಏನೋ ಒಂದು ಮಾಡ್ತೀನಿ ಬಿಡು. ಹೆಂಗ ಚೆನ್ನಾಗಿರಮ್ಮ, ಚೆನ್ನಾಗಿರು, ಬತ್ತೀವಿ. ಬತ್ತೀನಿ, ನಾನು ಒಂದಲ್ಲ ಒಂದೇನು ಬತ್ತೀನಿ. ಏನೋ ಹಾಸ್ಪಿಟ್ಲಿಗೆಲ್ಲ ಬಂದರೆ ಫೋನ್ ಮಾಡ್ತೀನಿ. ನಿಮ್ಮ ಅಪ್ಪಗಿಗಳಮ್ಮ ಒಂದು 500,000 ದುಡ್ಡು ಕೊಟ್ರೆ ಗಾನವಾರ ಆಗ್ತಾನೆ. ನಮ್ಮ ಇವತ್ತೆ ದುಡ್ಡು ಕೊಟ್ಟು ಮತ್ತೆ ಹಿಂಗೆ ತಮ್ಮ 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 ನಮ್ಮ ತಮ್ಮ ಅಂತ ಹಿಂಗೆ ಮಾಡಿರೋದು. ಒಂದು 500,000 ಕೈಯಕ್ಕೆ ಇಕ್ಕಿದಂಗೆ ನಮ್ಮ ಅಕ್ಕ ಒಳ್ಳೆಯಳು ಅಂತ ಅದಕ್ಕೆ ಮತ್ತೆ ಹಿಂಗೆ ಆಗಿರೋದು. ಫೋನ್ ಮಾಡ್ತೀಯಲ್ಲ ಅವಾಗ ಒಂದು 500,000 ಕಳಿಸ್ಬಿಟ್ರೆ ಫೋನ್ನಾಗೆ ಅಷ್ಟೇ ಬಿಡ್ತಾನೆ ನಿಮ್ಮಪ್ಪ. ಸುಮ್ಕಿರು. ನಾನೆಲ್ಲನ ಹೇಳ್ತೀನಿ, ನಾನೆಲ್ಲ ಏನೋ ಒಂದು ಹೇಳಿ ಕರ್ಕೊಂಬರ್ತೀನಿ, ಸುಮ್ಮನಿರು. ಅವಳು ನಿಮ್ಮ ಅತ್ತೆ ಇದ್ರಿ ನಾ ಬತ್ತ ಹೋಗ್ತಾ ಚೆನ್ನಾಗಿರ್ತಿ, ಸುಮ್ಮನಿರಮ್ಮ. ಹಂಗೆ ಒಳ್ಳೆ ಕೆಲಸ ಮಾಡಿದೆ. ನಿಮ್ಮ ಅತ್ತೆಯರ ಮನೆ ಬಿಡಬೇಕು, ಅವ್ನು ಅವಾಗಲೇ ನೆಟ್ಕಾಗೋದು. ದುಡಿಗಳಮ್ಮ ನಿಮ್ಮ ಅಪ್ಪ ದುಡಿಯೋದು ಬರೀ ಎಲ್ಲ ತಗೊಂಡೋಗಿ ಖರ್ಚು ಮಾಡೋದು, ಬರೀ ನಿನ್ನ ಆಸ್ಪತ್ರೆಗೆ ಇಕ್ತೆ ಅಂತ ಬರೀ ಹಿಂಗೆ ಜೋರು ಮಾಡೋದೆ ನನ್ನ ಮೇಲೆ. ಧೈರ್ಯವಾಗಿರು. ಈಗ ಮನುಷ್ಯನಿಗೆ ಕಷ್ಟ ಬರೋದು ಏನು ಮರಕ್ಕಲ್ಲ, ಬಂದಾಗ ಎದುರುಬಾರ್ದಕ್ಕ, ಧೈರ್ಯವಾಗಿ ಎದುರಿಸ್ಬೇಕು. ನಿನ್ಗೇನಾಗಲ್ಲ, ಆರಾಮ ಚೆನ್ನಾಗಿದೆಯಾ, ಚೆನ್ನಾಗಿ ಇಟ್ಕೊಂಡು ಹೋಗು. ಏನಾದರೂ ಹಾಸ್ಪಿಟ್ಲಿಗೆಲ್ಲಾದರೂ ಬಂದರೆ ಏನಾದರೂ ಸಹಾಯ ಬೇಕಿದ್ರೆ ದುಡ್ಡಿಂದು ಏನೇ ಆಗಿರೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಿರಲಿ, ಮಗನಿಗೂ ಅಳಿಯೋಗೂ ಫೋನ್ ಮಾಡಿ, ಮಗಳಿಗೂ ಅಳಿಯೋಗೂ ಬರ್ತಾರೆ, ಬಂದು ಏನಿದ್ರು ತೋರಿಸ್ಬರ್ತಾರೆ. ಸರಿಯಾಕ ಬರ್ತಾ ಹೋಗ್ತಾ ನೀವು ಚೆನ್ನಾಗಿರಿ, ನಾವು ಬರ್ತೀವಿ, ಚೆನ್ನಾಗಿರೋಣ. ಹೇಳ್ರಿ ನಿಮ್ಮ ಮನೆಯವ್ರಿಗೆ, ನೀನು ಸ್ವಲ್ಪ ಹೇಳಿ ಕರ್ಕೊಂಬ, ಅವಳೆದ್ರಿಗೆ ಚೆನ್ನಾಗಿರ್ಬೇಕು. ನನಗೇನೋ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಕಣಮ್ಮ. ನಾನು ನಮ್ಮ ಅಮ್ಮನ ಇವಾಗ ಬಿಟ್ಟು ಹಿಂಗೆ ಮದುವೆ ಆಗಿಲ್ಲಿದ್ದೀನಿ, ಅಮ್ಮ ಹೆಂಗೈತೋ ಏನೋ, ಏನು ಮಾಡ್ಕೊಂತೋ ಏನೋ ಅಂತ ಅದೇ ಚಿಂತೆ ಆಗ್ಬಿಟ್ಟಿತ್ತು ಕಣಮ್ಮ. ಚೆನ್ನಾಗಾದ ಇನ್ನೊಂದು 2 ದಿವಸ ಬಿಟ್ಟು ಅಪ್ಪಗೂ ಹೇಳಿ ಕರ್ಕೊಂಡು ಬಾ, ಒಂದು 2 ದಿವಸ ಇದ್ದು ಹೋಗಿ ಬಂತೆ ನಮ್ಮ ಮನೆಗೇನೆ. ನನಗೆ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ನಾನೇನೋ ನನ್ನ ಇದನ್ನು ನೋಡ್ಕೊಬಿಟ್ಟೆ, ಇಲ್ಲಿ ಬಂದು ಮದುವೆ ಆಗಿ ಇಲ್ಲಿ ನಾನೇ ಇದ್ದೀನಿ, ನಮ್ಮಮ್ಮ ಏನು ಮಾಡ್ಕೊಂತೋ ಏನೋ, ಹೆಂಗೈತೋ ಏನೋ ಅಂತ ನಾನು ಅದೇ ಯೋಚನೆ ಮಾಡ್ತೀನಿ. ಇಲ್ಲಾಂದ್ರೆ ಒಂದು ದಿವಸ ಬರ್ತೀವಿ ಹೇಳಮ್ಮ, ಒಂದು ದಿವಸ ಬಂದು ಅಪ್ಪನ ಮಾತಾಡ್ಸ್ಕೊಂಡು ಬರ್ತೀವಿ. ಹಂಗೆ ಮಾಡಿ ಒಂದು ದಿವಸ ಬಂದು ಒಂದು 5,000 ಬೇಕಾದ್ರೆ ನಾನೇ ಕೊಡ್ತೀನಿ ಕಣಮ್ಮ. ನನ್ನ ತೆಗಿರೋದ ಒಂದು 5,000 ಕೊಟ್ಟು ನಿಮ್ಮ ಅಪ್ಪ ವ್ಯವಸಾಯಕ್ಕೆ ಆಗ್ತೈತಿ. ಬಿಡತ್ತೆ, ನಾನೆಲ್ಲ ಕೊಡ್ತೀನಿ, ಬತ್ತೀವಿ ಹೇಳು. ನಾಳೆ ನಾಡ್ದಾಗ ಯಾವಾಗಾನ ಒಂದಿನ ಬಂದು ಬತ್ತೀವಿ. ಸರಿ ಕಣಮ್ಮ, ಸರಿ ಆಯ್ತು ಹೇಳಿ ಬರ್ತೀವಿ ಹೇಳಿ. ಯಾವಾಗಾದ್ರೂ ಲಕ್ಷರಮ್ಮನು ನಮ್ಮ ಮನೆಯೆಲ್ಲ ನೋಡೈತೆ ಪಾಪ. ಇವಳನ್ನು ಕಂಡ್ರೆ ಆಗಲ್ಲ, ಅಕ್ಕನಿಗೂ ಲಕ್ಷರಮ್ಮನಿಗೆ ಪಾಪ. ಅವಾಗೆಲ್ಲ 6-7 ವರ್ಷದ ಇಂಚೆ ನಾವು 10 ವರ್ಷಕ್ಕೆ ಒಂದ್ಸತಿ ದೇವ್ರು ಮಾಡ್ತೀವಿ. ಅವಾಗ ಬಂದಿತ್ತು ಪಾಪ. ರಮ್ಮನ್ನ ಕರಿತಾನೆ ಇರಲಿಲ್ಲ ಅವಳು ಊಟಕ್ಕೆ. ಏನು ಲೆಕ್ಕಕ್ಕೆ ಇಟ್ಕೊಂಡಿರ್ಲಿಲ್ಲ ಇವ್ರ ಅಮ್ಮನ್ನ, ಬರೀ ತಮ್ಮ ಅಂತ ಅವರೊಬ್ಬ ತಮ್ಮ ಅಷ್ಟೇ. ಅದಕ್ಕಾಗಿನ ಇವ್ರ ಅಮ್ಮನ ನಾನೇ ಕರೆದು ಊಟಕ್ಕೆ ಇಕ್ಕಿದೆ ಪಾಪ. ನಮ್ಮ ಮನೆಗೆ ಊಟ ಮಾಡೋಗಿತ್ತು, ನೋಡಿದರೆ ಜಾಸ್ತಿ ದಿವಸ ಆಯ್ತಲ್ಲ, ಎಲ್ಲ ಮರ್ತವ್ರೇನೋ ಅಂತ ಅಂದ್ಕೊಂಡು ನಾನು ಹೇಳಿದೆ. ಮಾರ್ತಿಲ್ಲ ಪಾಪ, ನೆನಪಿಕ್ಕಣೈತೆ. ಒಳ್ಳೆಯವ್ರು ಕಣಮ್ಮ, ಒಳ್ಳೆಯವರು ಅವರು ಅಂತ ಹೇಳ್ತೈತೆ ನೋಡ್ರಿ. ಒಳ್ಳೆತನ ಅನ್ನೋದಿದ್ರೆ ಎಷ್ಟು ವರ್ಷ ಬೇಕಾದ್ರೆ ಎಷ್ಟು ದಿನ ಬೇಕಾದರೂ ಬಿಟ್ರು ಆ ಒಳ್ಳೆತನ ಅನ್ನೋದು ಹೋಗಲ್ಲ ಅಂತ ಹೇಳೋದು ನಿಜವಾಗ್ಲೂ. ಅವ್ರ ಅಮ್ಮಗೆ ಭಾಳ ಆಸೆ ಐತೆ, ಮದುವೆ ಆಗಿರೋದು ಭಾಳ ಖುಷಿ ಆಗ್ಬಿಟ್ಟೈತೆ ಅವ್ರ ಅಮ್ಮಗೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.